ಸಿಲಿಂಡರ್ ಕೊರತೆಯಿಂದಾಗಿ ಮಟನ್ ಹಾಗೂ ಚಿಕನ್ ಶಾಪ್ಗೆ ಇದರ ಎಫೆಕ್ಟ್ ತಟ್ಟಿದ್ದು 5ರಿಂದ 30% ವ್ಯಾಪಾರ ಡಬಲ್ ಅಂತಿರುವ ಮಾಲೀಕರು. ಬೆಂಗಳೂರಿನ ಮಟನ್ ಶಾಪ್ ಮಾಲೀಕ ಪಾಪಣ್ಣ ಹೇಳಿಕೆ, ಗ್ಯಾಸ್ ಸಿಗ್ತಾ ಇಲ್ಲ, ಮಟನ್ ತೆಗೆದುಕೊಂಡು ಹೋಗ್ತಾ ಇಲ್ಲ, 30% ಡಲ್ ಹೊಡೆದಿದೆ ವ್ಯಾಪಾರ ಅಂತಿದ್ದಾರೆ ಮಾಲೀಕರು. ಗ್ಯಾಸ್ ಟ್ರಬಲ್ ಇರೋದ್ರಿಂದಾಗಿ ವ್ಯಾಪಾರ ಡಲ್ ಹೊಡಿತಾ ಇದೆ. ಗ್ಯಾಸ್ ಅಭಾವದಿಂದಾಗಿ ಇತ್ತ ಮಟನ್ ಸ್ಟಾಲ್ಗಳು ಕೂಡ ಅದರ ಒಂದು ಎಫೆಕ್ಟ್ ತಟ್ಟಿರುವಂಥದ್ದು. ಯಾಕೆಂತಂದರೆ ಪ್ರತಿನಿತ್ಯ ಏನು ವ್ಯಾಪಾರ ಆಗ್ತಾ ಇತ್ತು ಅದರಲ್ಲಿ 25ರಿಂದ 30% ವ್ಯಾಪಾರ ಡಲ್ ಆಗಿರುವಂಥದ್ದು. ನಾವಿವಾಗ ಮೈಸೂರು ರಸ್ತೆಯ ಪಾಪಣ್ಣ ಮಾಂಸದ ಅಂಗಡಿ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನರು, ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಗ್ರಾಹಕರು ಬರ್ತಾರೆ ಮತ್ತು ಹೋಟೆಲ್ಗಳವರು ಬಂದು ಪ್ರತಿನಿತ್ಯ ಮಾಂಸವನ್ನು ಖರೀದಿ ಮಾಡ್ತಾರೆ. ಆದರೆ ಕಳೆದ 3-4 ದಿನಗಳಿಂದ ಏನು ಯುದ್ಧ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಗ್ಯಾಸ್ ಸಿಗದೆ ಹೋಟೆಲ್ಗಳಲ್ಲಿ ಬಂದಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ ಮಾಲೀಕರು ಏನು ಮಾಂಸ ಏನು ಖರೀದಿ ಮಾಡ್ತಾ ಇದ್ರು ಅದು ಕಡಿಮೆ ಆಗಿರುವಂತದ್ದು. ಸರ್, ಈಗ ಗ್ಯಾಸ್ ಏನು ಅಭಾವದಿಂದಾಗಿ ಹೋಟೆಲ್ಗಳು ಒಂದ್ ಕಡೆ ಬಂದಾಗ್ತಾ ಇದೆ. ಹೀಗಾಗಿ ತಾವು ತಮ್ಮ ವ್ಯಾಪಾರ ಹೇಗೆ ನಡೀತಾ ಇದೆ ಸರ್? ಏನಿಲ್ಲ, ಏನು ರೆಗ್ಯುಲರ್ ವ್ಯಾಪಾರ ನಡೀತಾ ಇತ್ತು, ಅದರಲ್ಲಿ ಒಂದು 25-30% ಕಡಿಮೆ ಆಗಿದೆ. ಇನ್ನು ಮುಂದೆ ನೋಡ್ಬೇಕು ಇವತ್ತು ಸಂಜೆವರೆಗೂ. ಮೋಸ್ಟ್ಲಿ ಸಂಜೆ ಇದ್ರು ಅಷ್ಟೇ, ಏನಿದ್ರು ಅಷ್ಟೇ, ಒಂದು 25-30% ಕಡಿಮೆ ಆಗಿದೆ. ಇನ್ನು ಮುಂದೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಜಾಸ್ತಿ ಹೋಟೆಲ್ಗಳವರು ತಗೊಂಡೋಗ್ತಾ ಇದ್ರು ಸರ್. ಹೋಟೆಲ್ನವರು ನಮ್ಮಲ್ಲಿ ಇರ್ತಕ್ಕಂಥವ್ರು ಕಡಿಮೆ, ಅದರಲ್ಲೂ ಕಡಿಮೆ ಆಗಿದ್ದಾರೆ. ಈಗ ಅದರಲ್ಲೂ ಇವಾಗ ಒಂದು 25-30% ಮೇಲೆ ಭಾಳ ಕಡಿಮೆ ತೊಗೊಳ್ತಾರೆ. ಒಂದೊಂದು ದಿನ ರಜಾನೇ ಆಗ್ತಾ ಇದ್ದಾರೆ ಕೆಲವರು. ಭಾನುವಾರ ಅಂತ ಮಟನ್ ಉಪಯೋಗಿಸೋ ದಿನ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲದೆ ಇರೋದಷ್ಟು ಮೇಲೆ ತೊಗೊಂಡು ಹೋಗ್ತಾನೆ ಇಲ್ಲ. 3-4 ದಿನದಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಅದು ಇವಾಗ ಹೇಗೆ ಸರ್? ಈಗ ಯುಗಾದಿ ಹಬ್ಬ ಬರ್ತಾ ಇದೆ, ಗ್ಯಾಸ್ ಯುಗಾದಿ ಹಬ್ಬ ಮಾಡೇ ಮಾಡ್ತಾರೆ. ಹೇಗಾದರೂ ಮಾಡಿ ಒಂದಿನಕ್ಕೆ ಮಾಡ್ತಾರೆ, ನೋಡಬೇಕು. ಆದರೂ ಈ ಎಫೆಕ್ಟ್ ಆಗಿದೆ ಸ್ವಲ್ಪ. ಈಗ ಕಳೆದ ಒಂದು ವಾರದಿಂದ ಏನು ಗ್ಯಾಸ್ ಸಮಸ್ಯೆ ಶುರುವಾಗಿರೋಂಥದ್ದು, ನಿಮಗೆ ಯಾವಾಗಿಂದ ಈ ಒಂದು ಎಫೆಕ್ಟ್ ಬಿಸಿ ತಡ್ತಾ ಇದೆ? ದಿನಕ್ರಮೇಣ ಒಂದು ಮಂಗಳವಾರದಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇದು. ಮಂಗಳವಾರದ ಮಾಂಸ ತಿನ್ನೋದು ಮೇನ್ ಬುಧವಾರದಿಂದ ಇವತ್ತು ಭಾನುವಾರಕ್ಕೆಲ್ಲ ಗೊತ್ತಾಗುತ್ತೆ ನಮ್ಗೆ. ಇಷ್ಟೊತ್ತಿಗೆ ಒಂದು 30% ಕಡಿಮೆ ಆಗಿದೆ ಅಂತ ಗೊತ್ತಾಗಿದೆ. ಆಮೇಲೆ ಇಲ್ಲಿ ಮರುಳಿ ಊಟ ಅಂತ ಮಾಡ್ತಾರೆ, ಅವ್ರದ್ದೆಲ್ಲ ಟೋಟಲಿ ಸ್ವಲ್ಪ ಕಡಿಮೆ ಆಗಿದೆ. ಗ್ಯಾಸ್ ಇಲ್ವಲ್ಲ, ಕಡಿಮೆ ಮಾಡ್ಕೊಂಡು ಜನ ಬರ್ತಾ ಇದ್ದಾರೆ ಸರ್. ಈಗ ಮಾಮೂಲಿ ಗೃಹ ಬಳಕೆ ಜನರು ಏನು ನಿಮ್ಮ ಮಾಂಸ ತಗೊಂಡೋಗ್ತಾ ಇದ್ರು ಸಾರ್ವಜನಿಕರು, ಅವ್ರು ಬರ್ತಾ ಇದ್ದಾರೆ. ಅದು ಸ್ವಲ್ಪ ಕಡಿಮೆನೇ, ಎಲ್ಲ ಓವರಾಲ್ ಕಡಿಮೆ ಬರ್ತಾರೆ. ಹೋಟೆಲ್ಗಳು ತುಂಬಾ ಕಡಿಮೆ. ಹೋಟೆಲ್ ಕಡಿಮೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಾಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.